ಕೇರಳದ ಪೂಜ್ಯ ಶಬರಿಮಲೆ ದೇವಸ್ಥಾನಕ್ಕೆ ಹೋಗುವ ಮಾರ್ಗಗಳ ಉದ್ದಕ್ಕೂ ಹಲವಾರು ಆಹಾರ ಮಳಿಗೆಗಳಿವೆ. ಇವು ಅಯ್ಯಪ್ಪನ ಆಶೀರ್ವಾದವನ್ನು ಕೋರಿ ಬರುವ ಯಾತ್ರಾರ್ಥಿಗಳಿಗೆ ಆಹಾರವನ್ನ ನೀಡುತ್ತವೆ. ಆದರೆ ಇಲ್ಲಿ ಭಕ್ತರಿಗೆ ಬಡಿಸುವ ಖಾದ್ಯಗಳ ತಯಾರಿಕೆಯಲ್ಲಿ ಶೌಚಾಲಯದ ನೀರನ್ನು ಬಳಸಿರುವ ಆರೋಪ ಈಗ ಕೇಳಿಬಂದಿದೆ. ಇದು ತಪಾಸಣೆಯ ಸಮಯದಲ್ಲಿ ಬಹಿರಂಗಗೊಂಡಿದೆ. ಈ ಬಗ್ಗೆ ಅಯ್ಯಪ್ಪ ಸೇವಾ ಸಂಘದವರು ಪರಿಶೀಲನೆ ನಡೆಸಿದ್ದು ಡಿವೈಎಫ್ಐ ಏರುಮೇಲಿ ಪ್ರಾದೇಶಿಕ ಕಾರ್ಯದರ್ಶಿಗಳಿಗೆ ಮಾಹಿತಿ ನೀಡಿದ್ದಾರೆ. ಈ ಆಹಾರ ಮಳಿಗೆಯನ್ನ ರೇಡ್ ಮಾಡಿದಾಗ ಅಲ್ಲಿ ಗೊತ್ತಾಗಿದ್ದು ಬೆಚ್ಚಿ ಬೀಳಿಸುವ ಸಂಗತಿ. ನಿಜಕ್ಕೂ ಇದು ಅಲ್ಲಿ ಊಟ ಮಾಡದಂತಹ, ಅಲ್ಲಿ ಆಹಾರ ತಿಂದಂತಹ ಹಾಗೂ ಅಲ್ಲಿ ನೀರು ಕುಡಿದಂತಹ ಆ ಭಕ್ತಾದಿಗಳ ಪರಿಸ್ಥಿತಿ ನಿಜಕ್ಕೂ ಚಿಂತಾಜನಕವಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು, ಯಾರು ಈ ರೀತಿ ಶೌಚಾಲಯದ ನೀರನ್ನ ಆಹಾರದಲ್ಲಿ ಬಳಸಿದ್ದಾರೆ ಅನ್ನುವ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಶಬರಿಮಲೆ ಯಾತ್ರೆ ಎಂದ್ರೆ ಎಂತಹ ಪುಣ್ಯ, ಎಂತಹ ಅದ್ಭುತ ಯಾತ್ರೆ. ಈ ಒಂದು ಯಾತ್ರೆಯನ್ನು ಮಾಡಲು ಎಷ್ಟೋ ದಿನಗಳ ಕಾಲ ಉಪವಾಸವಿದ್ದು ಪ್ರತಿನಿತ್ಯ ದೇವರ ಪೂಜೆ ಮಾಡಿ ಮಾಲೆಯನ್ನ ಧರಿಸಿ ಭಾರತದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಶಬರಿಮಲೆಗೆ ಬರುತ್ತಾರೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಇಂತಹ ಭಕ್ತಾದಿಗಳಿಗೆ ಶೌಚಾಲಯದ ನೀರನ್ನ ಕುಡಿಸುತ್ತಿದ್ದ ಅಂದ್ರೆ ನಿಜಕ್ಕೂ ಎಂತಹ ಪರಿಸ್ಥಿತಿ ಅಂತ ನೀವೇ ಯೋಚನೆ ಮಾಡಿ. ಅಬ್ದುಲ್ ಶಹೀಂ ಎಂಬಾತ ನಿರ್ವಹಿಸುತ್ತಿದ್ದ ಆಹಾರ ಮಳಿಗೆಯಲ್ಲಿ ಸುಮಾರು 2 ವಾರಗಳಿಂದ ಅಡುಗೆಗೆ ಶೌಚಾಲಯದ ನೀರನ್ನ ಬಳಸುತ್ತಿರುವುದು ಬೆಳಕಿಗೆ ಬಂದಿದೆ. ಇದು ಭಕ್ತರಿಗೆ ನೀಡುವ ಆಹಾರದ ಸುರಕ್ಷತೆ ಬಗ್ಗೆ ಕಳವಳವನ್ನ ಉಂಟು ಮಾಡಿದೆ. ಈ ಬಗ್ಗೆ ಮಾಹಿತಿ ಪಡೆದ ಕಂದಾಯ ಇಲಾಖೆಯ ಜಾಗೃತ ತಂಡ ಆಹಾರ ಮಳಿಗೆಯ ಮೇಲೆ ದಾಳಿ ಮಾಡಿದೆ. ಈ ವೇಳೆ ಅಡುಗೆ ಚಟುವಟಿಕೆಗಳಿಗೆ ನೀರನ್ನು ಸಂಗ್ರಹಿಸಲು ಶೌಚಾಲಯದ ಪೈಪ್ನಿಂದ ಪೈಪ್ ಜೋಡಿಸುವ ಮೂಲಕ ಆಹಾರ ಮಳಿಗೆಯ ಸಿಬ್ಬಂದಿ ಆಹಾರಕ್ಕೆ ನೀರು ಬಳಸುವುದು ಕಂಡು ಬಂದಿದೆ. ಕೂಡಲೇ ಮಧ್ಯೆ ಪ್ರವೇಶಿಸಿದ ಆರೋಗ್ಯ ಇಲಾಖೆ ತಾತ್ಕಾಲಿಕ ಅಂಗಡಿಯನ್ನ ಮುಚ್ಚಿಸಿ ಪರವಾನಗಿ ಪಡೆದವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸೂಚಿಸಿದೆ. ಆರಂಭದಲ್ಲಿ ಅಂಗಡಿ ಮಾಲೀಕರು ಶೌಚಾಲಯದ ನೀರನ್ನು ಕೇವಲ ಪಾತ್ರೆ ತೊಳೆಯುವ ಉದ್ದೇಶಕ್ಕಾಗಿ ಬಳಸುತ್ತಿರುವುದಾಗಿ ವಾದಿಸಿದ್ದಾರೆ ಹಾಗೂ ಅಧಿಕಾರಿಗಳ ಮೇಲೆ ದರ್ಪವನ್ನ ತೋರಿಸಿದ್ದಾರೆ. ಜೊತೆಗೆ ಅದನ್ನ ಅಡುಗೆಗೆ ಬಳಸಿಲ್ಲ ಎಂದು ಪ್ರತಿವಾದ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಅವರು ಆಹಾರ ತಯಾರಿಸಲು ಬಳಸುವ ನೀರಿಗಾಗಿ ಪ್ರತ್ಯೇಕ ನೀರಿನ ವ್ಯವಸ್ಥೆ ಹೊಂದಿಲ್ಲದೆ ಇರುವುದು ಕಂಡು ಬಂದಿದೆ. ಬಳಿಕ ಕಂದಾಯ ಅಧಿಕಾರಿಯ ವಿಜಿಲೆನ್ಸ್ ಸ್ಕ್ವಾಡ್ ಮತ್ತು ಆರೋಗ್ಯ ಇಲಾಖೆ ಅಬ್ದುಲ್ ಶಹೀಂ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡಿದೆ. ಏರುಮೇಲಿ ಕಂದಾಯ ವಿಶೇಷ ದಳದ ಪ್ರಭಾರ ಅಧಿಕಾರಿ ಉಪ ತಹಸೀಲ್ದಾರ್ ಬಿಜು ಜಿ ನಾಯರ್ ತನಿಖೆಯನ್ನ ಮುಂದುವರೆಸಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಪಾಸಣೆಯನ್ನ ಯೋಜಿಸಲಾಗುವುದೆಂದು ಬಹಿರಂಗಪಡಿಸಿದ್ದಾರೆ. ಟಾಯ್ಲೆಟ್ ಟ್ಯಾಪ್ನಿಂದ ಕೊಳವೆ ಸಂಪರ್ಕವನ್ನು ಅನುಮತಿಸುವ ಜವಾಬ್ದಾರಿಯುತ ಗುತ್ತಿಗೆದಾರರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ. ಆಹಾರದ ಅಂಗಡಿ ಮಾಲೀಕರು ಈ ತಪ್ಪಿನ ಹೊಣೆಯನ್ನು ಹೊತ್ತುಕೊಳ್ಳಲೇಬೇಕು, ಮಾಡಿದ ತಪ್ಪನ್ನ ಅನುಭವಿಸಲೇಬೇಕೆಂದು ಅವರು ಹೇಳಿದ್ದಾರೆ. ಶಬರಿಮಲೆ ಸೀಸನ್ ಆರಂಭವಾಗಿದೆ. ಹೀಗಾಗಿ ಅಯ್ಯಪ್ಪನ ದರ್ಶನ ಪಡೆಯಲು ಶಬರಿಮಲೆಯತ್ತ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಆದರೆ ಶಬರಿಮಲೆ ಋತುವಿನ ಲಾಭ ಪಡೆದ ಇಂತಹ ವ್ಯಾಪಾರಿಗಳು ಭಕ್ತರನ್ನ ವಂಚಿಸುತ್ತಿದ್ದಾರೆ. ಶಬರಿಮಲೆ ಸನ್ನಿಧಾನದಿಂದ ಆಪಾಚೆ ಮೀಡುವಿಗೆ ಅಂಗಡಿದಾರರು ಅಯ್ಯಪ್ಪನ ಭಕ್ತರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ 26 ಅಂಗಡಿಗಳಿಗೆ ದಂಡವನ್ನ ವಿಧಿಸಿದ್ದಾರೆ. ಕಾರ್ತಿಕ ಮಾಸ ಆರಂಭವಾಗುತ್ತಿದ್ದಂತೆಯೇ ಅಯ್ಯಪ್ಪನ ಭಕ್ತರು ಮಾಲೆ ಧರಿಸಿ ಉಪವಾಸ ಆರಂಭಿಸುತ್ತಾರೆ. ಇದರಿಂದ ಶಬರಿಮಲೆ ದೇಗುಲ ತೆರೆಯಲಾಗಿದ್ದು ನಿತ್ಯ ಪೂಜೆಗಳು ಇಲ್ಲಿ ನಡೆಯುತ್ತವೆ. ಸತತ 41 ದಿನಗಳ ಕಾಲ ಪೂಜೆಗಳು ನಡೆಯಲಿದ್ದು ಆಮೇಲೆ ಅಯ್ಯಪ್ಪನಿಗೆ ಮಂಡಲ ಪೂಜೆ ಕೂಡ ನಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಸೇರಿದಂತೆ ಹಲವಾರು ರಾಜ್ಯಗಳ ಭಕ್ತರು ಶಬರಿಮಲೆಗೆ ತೆರಳಲು ಆರಂಭಿಸುತ್ತಾರೆ. ಈ ನಡುವೆ ವ್ಯಾಪಾರಿಗಳು ಭಕ್ತರಿಗೆ ಕಳಪೆ ಆಹಾರ ನೀಡುವ ಮೂಲಕ ವಂಚಿಸುತ್ತಿರುವುದು ಆಕ್ರೋಶಕ್ಕೆ ಗುರಿಯಾಗಿದೆ. ಇದೇ ಕಾರಣ ಹಲವಾರು ಹಿಂದೂ ಸಂಘಟನೆಗಳು ಇಂತಹ ಹಿಂದೂ ಪುಣ್ಯಕ್ಷೇತ್ರಗಳಲ್ಲಿ
ಅನ್ಯ ಧರ್ಮೀಯರಿಗೆ ವ್ಯಾಪಾರಗಳಿಗೆ ಅವಕಾಶ ನೀಡಬಾರದೆಂದು ಸರ್ಕಾರಕ್ಕೂ ಕೂಡ ಮನವಿ ಮಾಡಿದೆ. ಹೌದು, ಹಿಂದೂ ಪುಣ್ಯಕ್ಷೇತ್ರಗಳಲ್ಲಿ ಅನ್ಯ ಧರ್ಮೀಯರು ಈ ರೀತಿ ಹೋಟೆಲ್ಗಳನ್ನು ಇಟ್ಟುಕೊಂಡು ಬಂದ ಭಕ್ತರಿಗೆ ತಿನ್ನುವ ಆಹಾರದಲ್ಲಿ ಉಗುಳಿ ಆಹಾರವನ್ನ ಕೊಟ್ಟಂತಹ ಇನ್ನೂ ಹಲವಾರು ಘಟನೆಗಳು ಇಲ್ಲಿ ಬೆಳಕಿಗೆ ಬಂದಿವೆ. ಬೇಕು ಅಂತಾನೆ ಹಿಂದೂ ಭಕ್ತರಿಗೆ ಮೈಲಿಗೆ ಆಗಲಿ ಅಂತ ಕೆಲವೊಮ್ಮೆ ಊಟದಲ್ಲಿ ದನದ ಕೊಬ್ಬನ್ನ ಸೇರಿಸುವ ಘಟನೆಗಳು ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಸದ್ದು ಮಾಡಿತ್ತು. ಇದೇ ಕಾರಣ ಪುಣ್ಯಕ್ಷೇತ್ರಗಳಲ್ಲಿ ಅನ್ಯ ಧರ್ಮದ ವ್ಯಾಪಾರಿಗಳಿಗೆ ನಿರ್ಬಂಧನೆಯನ್ನು ಕೂಡ ಹೊರಸಲಾಗಿತ್ತು. ಆದರೆ ಈಗಿನ ಕರ್ನಾಟಕ ಸರ್ಕಾರದಲ್ಲಿ ಇದಕ್ಕೆ ಕ್ಯಾರೆ ಮಾಡುತ್ತಿಲ್ಲ ಅನ್ನುವುದು ನಿಜಕ್ಕೂ ಚಿಂತೆ ಮಾಡುವಂತಹ ವಿಷಯವಾಗಿದೆ. ಸ್ನೇಹಿತರೆ, ಇದಕ್ಕೆ ಹೇಳೋದು, ಇಂತಹ ಕ್ಷೇತ್ರಗಳಲ್ಲಿ ಊಟ ಮಾಡುವಾಗ, ನೀರು ಕುಡಿಯುವಾಗ, ಚಹಾ ಸಹಿತ ಕುಡಿಯುವಾಗ ಸ್ವಲ್ಪ ಯೋಚನೆ ಮಾಡಿ ಮುಂದುವರೆಯಿರಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶಬರಿಮಲೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.